ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋಗೆ GPSTL, PSTL, HSTL ಸಂಪೂರ್ಣ ಹೊಸ ಬದಲಾವಣೆ ತರ್ತಾ ಇದ್ದಾರೆ. ಇದು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಇದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ, ಏನು ನಿಯಮ, ಇದು ಆಕ್ಚುಲಿ ವರ್ಕೌಟ್ ಆಗುತ್ತಾ ಇಲ್ವಾ, ಇಲಾಖೆ ಮಾಹಿತಿ ಏನು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ GPSTL, PSTL, HSTL ನೇಮಕಾತಿ ಆಗಬೇಕು. ಅದರಲ್ಲಿ ಬಿಗ್ ಅಪ್ಡೇಟ್ ಏನಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ PSTL ಮಾದರಿಯಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋ GPSTL ಮಾದರಿಯಲ್ಲಿ ನಿಮಗೆ ಎಲ್ಲದಕ್ಕೂ ಕೂಡ PSTL, HSTL ಎಲ್ಲದಕ್ಕೂ ಕೂಡ ಕಾಮನ್ ಅಂದ್ರೆ ಡಿಸ್ಕ್ರಿಪ್ಟಿವ್ ಓನ್ಲಿ MCQ ಇತ್ತು. ಈಗ ಏನೀಗ HSTL ಇರೋದಕ್ಕೆ ಅದಕ್ಕೆಲ್ಲ ಬೇಡ, ಈಗೆಲ್ಲ ಮೂರಕ್ಕೂ ಕೂಡ ಸೇಮ್ ಒಂದೇ ಮಾದರಿಯಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ ತರಬೇಕು ಅಂತ ಹೇಳಿ ಇಲಾಖೆಯಿಂದ ತಯಾರಿ ಮಾಡ್ತಾ ಇದ್ದಾರೆ ಅಂತ ಇದು ಅಫಿಷಿಯಲ್ ಮಾಹಿತಿ ಕೂಡ ಬಂದಿದೆ. ಆ ಇಲಾಖೆಯವರಿಗೆ ಬುದ್ಧಿ ಇದೆಯೋ ಗೊತ್ತಿಲ್ಲ. ಇನ್ನು 2-3 ತಿಂಗಳು ಎಕ್ಸಾಮ್ ಅಂತೀರಾ, ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತೀರಾ, ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಏಕೈಕಿ ಡಿಸ್ಕ್ರಿಪ್ಟಿವ್ ಅಂದ್ರೆ ಇದು ಯಾವ ರೀತಿ ನ್ಯಾಯ ಅಂತ ಕೆಲವರು ಕೇಳ್ತಾ ಇದ್ರೆ, ಇನ್ ಕೆಲವರು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರು ಕೂಡ ಅಭ್ಯರ್ಥಿಗಳ ಪರ ಹಿತಾಸಕ್ತಿ ಇಲ್ಲ. ಕೋರ್ಟ್ಗೆ ಹೋದ್ರೆ ಇದು ನಿಲ್ಲೋದಿಲ್ಲ ಅನ್ಕೋತೀನಿ, ಬಟ್ ಯಾರು ಹೋಗೋದಿಲ್ಲ. ಹೋದ್ರೆ ಪ್ಲಸ್ ನೇಮಕಾತಿ ಡಿಲೇ ಆಗುತ್ತೆ, ಪ್ಲಸ್ ಇವ್ರೇನಾದ್ರು ಅಬ್ಜೆಕ್ಷನ್ ಸಲ್ಲಿಸಿ ಇದೇ ರೀತಿ ಕಾರಣಗಳು ಹೇಳ್ಕೊಂಡು ಮತ್ತೆ ಮುಂದೂಡಿಕೆ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಬಟ್ ಇನ್ನೂ ಕೂಡ ಕ್ಲಾರಿಟಿ ಕೂಡ ಇಲ್ಲ. ಲೈಕ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರೆ ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಿತ್ತು. ಅಭ್ಯರ್ಥಿಗಳು ತಯಾರಿ ಮಾಡ್ಕೊಳ್ತಾ ಇದ್ರು. ಈಗ ಏಕಾಏಕಿ ಡಿಸ್ಕ್ರಿಪ್ಟಿವ್ ಎಲ್ಲ ನಾನ್ ಡಿಸ್ಕ್ರಿಪ್ಟಿವ್ ಈ ರೀತಿ ಗೊಂದಲಗಳು ಕೂಡ ಆದ್ರೆ ಏನು ನಿಮಗೆ ಅನಿಸ್ತಾ ಕಮೆಂಟ್ ತಿಳಿಸಿ. ನೀವು ನಿಮ್ಗೆ ಓಕೆ ಆನ್ಸರ್ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ನೀವು ಓಕೆ ಅಂದ್ರೆ ಓಕೆ, ಬಟ್ ಇನ್ನು ಕೂಡ ಕನ್ಫರ್ಮೇಶನ್ ಕೂಡ ಆಗಿಲ್ಲ. ಇಲಾಖೆ ಮಾಹಿತಿ ಕೂಡ ಇದೆ, ಇಲಾಖೆಯವರು ಡಿಸಿಷನ್ ತೆಗೆದುಕೊಳ್ತಾರಂತೆ. ಲೈಕ್ ನಂಗೆ ಗೊತ್ತಿಲ್ಲ, ಇದನ್ನ ಮತ್ತೆ ಹೊಸದಾಗಿ ತಿದ್ದುಪಡಿ ಮಾಡಬೇಕಾಗ ಇರೋದನ್ನೇ ಲೈಕ್ ನೆಕ್ಸ್ಟ್ ನೋಟಿಫಿಕೇಶನ್ ಹೊರಡಿಸಿದ್ರೆ ಸಾಕ. ಏನ್ ನಿಯಮಗಳು ಅಂತೇಳಿ ನಮ್ಗೆ ಗೊತ್ತಿಲ್ಲ, ಲೈಕ್ ಯಾಕಂದ್ರೆ ನಿಯಮಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಊಹಾಪೋಹಗಳನ್ನ ಹೇಳ್ಕೊಂಡು ಈಗ ಪದೇ ಪದೇ ನೇಮಕಾತಿ ಡಿಲೇ ಕೂಡ ಆಗ್ತಾ ಇದೆ. ಆಲ್ರೆಡಿ ಗೊತ್ತಿರೋ ಹಾಗೆ ಇನ್ನು ಕೂಡ ಡ್ರಾಫ್ಟ್ C&R ರೂಲ್ಸ್ ಕೂಡ ಇದೆ. ಅಂತಿಮ C&R ರೂಲ್ಸ್ HSTL ಎಲ್ಲ ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಪ್ಲಸ್ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಬಟ್ ಈ ಎಲ್ಲ ನಿಯಮ ಕೂಡ ಇದೆ. ಈ ಎಲ್ಲ ನಿಯಮಗಳು ಇದ್ರೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. ಲೈಕ್ ಇನ್ನು ಕೂಡ ಕನ್ಫರ್ಮೇಶನ್ ಕೂಡ ಆಗಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನೀವು ಏನು ಕನ್ಫರ್ಮೇಶನ್ ಕೂಡ ಸಿಗುತ್ತೆ, ಏನು ಮಾಹಿತಿ ಗೊತ್ತಾಗುತ್ತೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಾವು ದಿಸ್ ಅಪ್ಡೇಟ್ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಥ್ಯಾಂಕ್ ಯು.